ಕಪಾಲೇ ಯದ್ದುದಾಪಸ್ಯು ಶ್ವರ್ಧೃತೌ ಚ ಯಥಾಪಯ ಆಶ್ರಯ ಸ್ಥಾನ ದೋಷೇಣ ವೃತ್ತಹೀನೇ ತಥಾಶ್ರುತಂ ಅಂತ ಮಹಾಭಾರತದ ಶಾಂತಿ ಪರ್ವದಲ್ಲಿ ಬರುವಂಥ ಒಂದು ಮಾತು. ವೃತ್ತಹೀನ, ನಡವಳಿಕೆ ಸರಿ ಇಲ್ಲ, ಅಂಥವನಲ್ಲಿ ಶ್ರುತ ಬೇಕಾದಷ್ಟು ಜ್ಞಾನ ಇದೆ, ಪ್ರವಚನ ಮಾಡೋ ಸಾಮರ್ಥ್ಯ ಇದೆ, ಎಲ್ಲ ಇದೆ. ಆವಾಗ ಅದು ವೇಸ್ಟ್ ಆಗ್ತದೆ. ಅವನಿಗೂ ಉಪಯೋಗ ಆಗೋದಿಲ್ಲ, ಉಳಿದವರಿಗೂ ಉಪಯೋಗ ಆಗೋದಿಲ್ಲ. ಹೇಗೆ ಅಂದರೆ ಕಪಾಲೆ ಯದ್ವದಾಪಸ್ಯು, ತಲೆ ಬುರುಡೆಯಲ್ಲಿ ಗಂಗೆ ನೀರು ನೀವು ತಂದಿಟ್ರೇನು, ತುಂಗೆ ನೀರು ತಂದಿಟ್ರೇನು, ವ್ಯರ್ಥನೆ. ಶ್ವರ್ಧೃತೌಚ, ಹಿಂದಿನ ಕಾಲದಲ್ಲಿ ಹಸಿಬೆಗಳು ಅಂತ ಇರ್ತಿರ್ತವೆ, ಚರ್ಮದ ಚೀಲ. ಆ ಚರ್ಮದ ಚೀಲೆಯಲ್ಲಿ ನೀರು ತಂದಿಟ್ರೆ ಪ್ರಯಾಣದಲ್ಲಿ ಯಾರೋ ಕುಡ್ದಾರ ಅದನ್ನು, ಅದು ಯಾರೋ. ಉಳಿದವರು ಚರ್ಮದ ಚೀಲದಲ್ಲಿ ತಂದಿಟ್ಟಿದ್ದೀವಿ, ಒಳ್ಳೆ ಗಂಗಾ ನದಿ ನೀರು, ತುಂಗಾ ನದಿ ನೀರು ಅಂತ ಚರ್ಮದ ಚೀಲದಲ್ಲಿ ತಂದಿಟ್ರೆ ಅದನ್ನು ನಾವೇನು ಮಡಿಯಲ್ಲಿ ಉಪಯೋಗ ಮಾಡಲಿಕ್ಕೆ, ಭಗವಂತನ ಪೂಜೆಗೆ ಉಪಯೋಗ ಮಾಡಲಿಕ್ಕೆ ಉಪಯೋಗ ಆಗೋದಿಲ್ಲ. ಶ್ವರ್ಧತೌಚ ಯಥಾಪಯ. ಹಾಗೆ ಇದು ನಮ್ಮ ಶರೀರ ಅನಾಚಾರದಿಂದ ಅಪವಿತ್ರ ಆಗ್ತದೆ. ಅಲ್ಲಿ ನೀರೇ ಇರಲಿ, ಹಾಲೇ ಇರಲಿ, ಅಥವಾ ನಮ್ಮ ತತ್ವಜ್ಞಾನವೇ ಇರಲಿ, ಅದು ಹಾಳಾಗಿ ಹೋಗ್ತದೆ, ಕರಪ್ಟ್ ಆಗಿಬಿಡ್ತದೆ. ಕರಪ್ಟ್ ಆಯಿತು ಅಂದರೆ ಅದನ್ನೆಲ್ಲ ಬಿಸಾಕ್ಬೇಕಾಗ್ತದೆ. ನಮಗೂ ಅದರಿಂದ ಉಪಯೋಗ ಇಲ್ಲ, ಜನರಿಗೂ ಉಪಯೋಗ ಇಲ್ಲ. ಅಷ್ಟು ಆ ಇಂದ್ರಿಯ ನಿಗ್ರಹಕ್ಕೆ ಶಾಸ್ತ್ರದಲ್ಲಿ ಪ್ರಾಶಸ್ತ್ಯ ಕೊಟ್ಟಿದ್ದಾರೆ. ಮೈಥುನಾದಿ ಗೃಹ ಮೇಧಿ ಸುಖಂ ಹಿ ತುಚ್ಛಂ ಕಂಡೂಯನೇನ ಕರಯೋರಿವ ದುಃಖ ದುಃಖಂ ತೃಪ್ಯಂತಿ ದೇಹ ಕೃಪಣ ಬಹು ದುಃಖ ಭಾಜ ಕಂಡೂತಿವನ್ ಮನಸಿಜಂ ವಿಷಹೇತ ಧೀರ. ಇದು ಕೂಡ ಆ 7ನೇ ಸ್ಕಂದದಲ್ಲೇ 9ನೇ ಅಧ್ಯಾಯದಲ್ಲೇ 45ನೇ ಶ್ಲೋಕ. ಹಿಂದೆ ನಾವು ನೋಡಿದ್ದು 46, ಈಗ 45. ಅರಣ್ಯಕಾಚಾರ್ಯರಿಗೆ ಆ ಶ್ಲೋಕದ ಸಂಖ್ಯೆ ಒಂದಾದ್ಮೇಲೆ ಒಂದು ಹೇಳಬೇಕು ಅನ್ನೋದೇನು ಮಹತ್ವದ್ದಲ್ಲ. ಅವ್ರಿಗೆ ಆ ಸಂದರ್ಭ ಯಾವ ಶ್ಲೋಕದಿಂದ ಅವ್ರಿಗೆ ಏನೊಂದು ಸಂತೋಷ ಅನಿಸಿದೆ, ಆಯಾ ಶ್ಲೋಕಗಳನ್ನು ಹಾಗೇ ಅವರು ಹೆಣಿತಾ ಹೋಗಿದ್ದಾರೆ. ರತ್ನಮಾಲೆ ಇದ್ರೆ, ಅದು ರತ್ನ ಹೂವಿನ ಹಾರ ಇದ್ರೆ ಅದು ಸರಿಯಾಗಿ ಹೆಣಿಬೇಕಂತ. ಪದಕ ಇಲ್ಲಿರ್ಬೇಕು, ಅಲ್ಲೇ ಪದಕ ಇರಬೇಕು, ಮೇಲೆ ಸಣ್ಣ ಮಣಿಗಳಿರ್ಬೇಕು, ಕೆಳಗೆ ಬರ್ತಾ ದೊಡ್ಡದಾಗಬೇಕು, ಹೀಗೇನೇನೋ ಅದಕ್ಕೊಂದು ನಿಯಮ ಇರ್ತದೆ. ಆದರೆ ಭಾಗವತದ್ದಾಗಲಿ ಭಾರತದ್ದಾಗಲಿ ಶ್ಲೋಕಗಳೇನಿವೆ, ನೀವು ಅದನ್ನು ಹಿಂದೆ ಮುಂದಾಗಿ ಪಠನೆ ಮಾಡಿದ್ರು, ಈ ಮೊದಲು ಬರಬೇಕಾದ ಶ್ಲೋಕವನ್ನು ಆಮೇಲೆ ಬರುವ ಶ್ಲೋಕವನ್ನು ಮೊದಲು ಹೇಗೆ ಪಠನೆ ಮಾಡಿದ್ರು ಪ್ರತಿಯೊಂದಕ್ಕೂ ಅದರದೇ ಆದ ಬೆಲೆ ಇದೆ. ಇದೆಲ್ಲ ನೋಡಿದ್ರೆ ತಿಳಿತದೆ. ಹೇಳ್ತಾನೆ ಪ್ರಹ್ಲಾದ ನರಸಿಂಹನಿಗೆ, ಈ ಗೃಹಸ್ಥರಾದವರು ತಮ್ಮ ಸಂಗಾತಿ ಜೊತೆಗೆ ಸುಖ ಪಡ್ತಾರಲ್ಲ, ಸ್ತ್ರೀ ಪುರುಷನ ಜೊತೆಗೆ ಮತ್ತು ಪುರುಷ ಸ್ತ್ರೀ ಜೊತೆಗೆ, ಅದು ತುಂಬ ಸಣ್ಣದು. ಅದಂತೂ ಎಲ್ಲರಿಗೂ ಗೊತ್ತಿದ್ದೇ ಇದೆ. ತುಚ್ಛಂ, ಅದು ತುಚ್ಛ ಮಾತ್ರ ಅಲ್ಲ, ಅದರಿಂದ ನಮಗೆ ದುಃಖವೂ ಇದೆ ಅಂತೆ. ಸ್ವಲ್ಪ ಸುಖ ಪಡಲಿಕ್ಕೆ ತುಂಬ ಕಷ್ಟಪಡಬೇಕಾಗ್ತದೆ ಮನುಷ್ಯ. ಯಾಕೆಂದ್ರೆ ನಮಗೆಲ್ಲರಿಗೂ ಸುಖ ಸಿಗಬೇಕಾದದ್ದು ದೇಹದ ಮೂಲಕ. ಈಗ ಸದ್ಯ ನಮಗೆ ಸ್ವರೂಪ ಸುಖ ಸಿಗ್ತಿಲ್ಲ. ಮಲ್ಕೊಂಡಿದ್ದಾಗ ಸ್ವಲ್ಪ ಸ್ಯಾಂಪಲ್ ಸಿಗ್ತದೆ ಹೊರತು ಸದ್ಯ ನಮಗೆ ಸ್ವರೂಪ ಸುಖ ಸಿಗ್ತಾ ಇಲ್ಲ. ನಮಗೀಗ ಸಿಗಬೇಕಾದದ್ದು ದೇಹದಿಂದಲೇ. ಆ ದೇಹಕ್ಕೆ ಬಾಲ್ಯ, ಯೌವನ ಮತ್ತು ಮಧ್ಯ ವಯಸ್ಸು, ವೃದ್ಧಾಪ್ಯ ಇದೆಲ್ಲ ಬಂದಾಗ ದೇಹ ಕ್ಷಮ ಆಗ್ತದೆ. ಅಥವಾ ಯೌವನವೇ ಇದ್ರೂ ಕೂಡ ಸತತವಾಗಿ ಯಾವುದೇ ಸುಖವನ್ನಾಗಲಿ ಅವನು ಅನುಭವಿಸ್ಲಿಕ್ಕೆ ಸಾಧ್ಯನ? ಸ್ತ್ರೀ ಸುಖ ಪುರುಷ ಸುಖ ಅಂತ ಆ ಕಡೆ ಇರಲಿ, ತನಗೆ ತಿನ್ನಬೇಕು ಅನಿಸಿದ ಒಂದು ತಿನಿಸನ್ನಾದರೂ ಕೆಜಿ ಗಟ್ಟಲೆ ತಿಂದರೆ ಯುವಕನ ಶರೀರದ ಸ್ಥಿತಿ ಆದರೂ ಏನಾದೀತು. ಆದ್ರಿಂದ ಶರೀರ ಪೋಷಣೆಯ ಶ್ರಮದಿಂದ ಹೆಚ್ಚಿನ ದುಃಖನೇ ಆಗ್ತದೆ. ಅದರಿಂದ ಸುಖ ಕಡಿಮೆ. ಅದಕ್ಕಾಗಿ ನಿಮ್ಮ ಶರೀರವನ್ನು ನೀವು ಸ್ವಸ್ಥವಾಗಿ ಇಟ್ಕೋಬೇಕು, ರೋಗ ಬರದೇ ಇರುವಂತೆ ನೋಡ್ಕೊಳ್ಬೇಕು. ನಿಮಗೆ ಅದರಿಂದ ಹೆಚ್ಚಿನ ಕಷ್ಟ ಆಗ್ತದೆ. ವಾಜರಾಜ ಸ್ವಾಮಿಗಳು ಒಂದು ಉಪನಿಷತ್ ಭಾಷ್ಯದಲ್ಲಿ ಆ ಥರದೊಂದು ಮಾತು ಬರೀತಾರೆ. ಅಡಿಗೆ ಬಗ್ಗೆ ಅವ್ರು ಕೊಡೋ ಉದಾಹರಣೆ ಅದು ಏನಂದ್ರೆ, ಅಡಿಗೆ ಮಾಡಿಕೊಂಡು ಉಣ್ಣುವಾಗ ತುಂಬ ಸುಖ ಆಗ್ತದೆ, ಇಲ್ಲ ಅಂತಲ್ಲ. ಆದರೆ ಅಡಿಗೆ ಮಾಡೋಕ್ಕಿಂತ ಮುಂಚಿನ ಶ್ರಮ, ಅದನ್ನೆಲ್ಲ ತಯಾರಿ ಮಾಡ್ಕೋಬೇಕು. ಅದೇನಾಗಿರ್ತದೆ, ಮನುಷ್ಯನಿಗೆ ಅಭ್ಯಾಸ ಆಗಿ ಹೋಗಿರ್ತದೆ. ಆದ್ರಿಂದ ಅದನ್ನ ಆಸ್ ಎ ರುಟೀನ್ ಮಾಡ್ತಾ ಹೋಗ್ತಾರೆ. ಅಭ್ಯಾಸ ಇಲ್ಲದೇ ಇದ್ದವ್ರಿಗೆ ಅದನ್ನೆಲ್ಲ ಒಂದ್ಸರಿ ಮಾಡು ಅಂತ ಹೇಳಿ ನೋಡೋಣ. ಒಂದು ಇಷ್ಟು ಸಣ್ಣ ಲೋಹದ ಚಮಚವನ್ನು ಈ ಕಡೆಯಿಂದ ಎತ್ತಿ ಆ ಕಡೆ ಇಡ್ಲಿಕ್ಕಾಗಲ್ಲ. ಇದಾದ್ಮೇಲೆ ಅದು ತೊಳೆಯೋದು, ಪಾತ್ರೆಗಳನ್ನು ತೊಳೆಯೋದು, ನೆಲ ಎಲ್ಲ ಸ್ವಚ್ಛ ಮಾಡೋದು ಮತ್ತು ಕಷ್ಟದ ಕೆಲಸ. ಅದಿರ್ಲಿ, ಇದು ಅಡಿಗೆ ಮಾಡಿ ಬಡಿಸಿ ತೊಳಿಬೇಕಾದವ್ರ ಶ್ರಮ. ನಮ್ಮದು ಹೇಗೆಂದ್ರೆ, ಮನುಷ್ಯನ ಶರೀರ ಎಷ್ಟು ಸೂಕ್ಷ್ಮ ಅಂದ್ರೆ, ತೀರಾ ಹಸಿವೆ ಆದಾಗ ತಡ್ಕೊಳಕ್ಕಾಗಲ್ಲ. ಏನೂ ಬೇಡ, ನನಗೆ ಊಟ ಬೇಕು. ಊಟ ಆದ್ಮೇಲೆ ದಣಿವು ಮತ್ತು ವಿಶ್ರಾಂತಿ. ಮನಸ್ಸು ಶ್ರವಣ ಮನನದ ಕಡೆ ಹೋಗೋದು ಯಾವಾಗ?
ಸ್ವಲ್ಪ ಹಿತಮಿತವಾಗಿ ಆಹಾರ ಇರಬೇಕು ಹೊಟ್ಟೆಯಲ್ಲಿ, ತೀರಾ ಹಸಿವಿರಬಾರ್ದು, ತೀರಾ ಮತ್ತೆ ಇರಿಸುವಷ್ಟು ತಿಂದೂ ಇರಬಾರ್ದು. ಅವಾಗ ಒಂದಿಷ್ಟು ಶ್ರವಣ ಮಾಡ್ತಾರೆ. ಆವಾಗಲೂ ಏನಾಗ್ತದೆ, ಮತ್ತೆ ಸ್ವಲ್ಪ ಒಂದು ಸ್ವಲ್ಪ ಹೊತ್ತಾಯ್ತು ಬದುಕಂತೂ ವಿಶ್ರಾಂತಿ ಕೊಡೋಣ ಅಂತ ಅನ್ಸುತ್ತೆ. ಇದು ಮನುಷ್ಯನ ಶರೀರ ಇದು. ಆದ್ರಿಂದ ಸುಖ ಕಡಿಮೆ ಮಾತ್ರ ಅಲ್ಲ, ಅದರಿಂದ ಹೆಚ್ಚಿನ ದುಃಖವೇ ಆಗ್ತದೆ. ಅಷ್ಟು ಸುಖ ಸಿಕ್ತು ಅಂದಮೇಲೆ ನಾವು ಕೃತಕೃತ್ಯರು ಅಂತ ಭಾವಿಸಬಾರ್ದು. ಐ ಆಮ್ ಬ್ಲೆಸ್ಡ್ ಅಂತ ಯಾವತ್ತೂ ಕೂಡ ಅನ್ಕೋಬಾರ್ದು. ಇಲ್ಲಿದೆ, ಕಂಡೂಯನೇನ ಕರಯೋರಿವ ದುಃಖ ಭಾಜಂ ತೃಪ್ಯಂತಿ ದೇಹ ಕೃಪಣ ಬಹು ದುಃಖ ಭಾಜ. ಎಲ್ಲ ಜೀವಮಾನದಲ್ಲಿ ಸಿಗೋದೆಲ್ಲ ಸಿಕ್ಬಿಟ್ಟಿದೆ, ಬಹಳ ಆನಂದವಾಗಿದ್ದೀನಿ ಅಂತ ಮನುಷ್ಯ ಭ್ರಮೆ ಪಡಬಾರದು. ಆ ಆನಂದವು ಕೂಡ ಕ್ಷಣಿಕವಾಗಿರ್ತದೆ, ಯಾವಾಗ ಜಾರಿ ಹೋಗ್ತದೋ ಗೊತ್ತಿಲ್ಲ. ಮನುಷ್ಯ ಧನ್ಯ ಆಗೋದು ಭಗವಂತನ ಕುರಿತಾದ ಶ್ರವಣ ಮನ್ನಾದಿಗಳನ್ನು ಮಾಡಿದಾಗ ಧನ್ಯ ಆಗ್ತಾನೆ. ಅದು ಹೊರತುಪಡಿಸಿದ್ರೆ ಅವನು ಇದನ್ನೆಲ್ಲ ಮಾಡಿಯೂ ಕೂಡ, ಈ ಸುಖವನ್ನು ಪಡ್ಕೊಂಡ್ರೂ ಕೂಡ ಅವನನ್ನ ಜೀವನದಲ್ಲಿ ಧನ್ಯ, ಸಾರ್ಥಕವಾದ ಜೀವನ ನಡೆಸಿದ ಅಂತ ತಾನೂ ತಿಳ್ಕೋಬಾರ್ದು, ಇನ್ನೊಬ್ರು ಅವನಿಗೆ ಆ ಮಾತನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹೇಗಾಗ್ತದೆ ಅಂದ್ರೆ, ಒಂದೇನೋ ಕಜ್ಜಿ ಆಗಿದೆ ಮೈ ಮೇಲೆ, ಆ ಕಜ್ಜಿ ಆದಾಗ ತುರಿಕೆ ಆಗ್ತದೆ, ಅದನ್ನು ತುರ್ಸ್ಕೋಬೇಕು ಅಂತ ಹೋಗ್ತಾನೆ, ಅದು ಸುಖ ಆಗ್ತದೆ, ಇಲ್ಲ ಅಂತಲ್ಲ. ಜಾಸ್ತಿ ಸುಖ ಆಗಬೇಕು ಅಂತ ಇನ್ನಷ್ಟು ತುರಿಸ್ಕೊಂಡ್ರೆ ಅದನ್ನು ಹುಣ್ಣಾಗ್ತದೆ, ಹುಣ್ಣಾಗಿ ದುಃಖನೇ ಜಾಸ್ತಿ ಆಗ್ತದೆ. ನಿಮ್ಗೆ ಆಗಿದ್ದ ಸುಖ ಎಷ್ಟು? ಆದ್ರಿಂದ ಕಜ್ಜಿಗೆ ಏನಾದ್ರು ಔಷಧ ಮಾಡ್ಬೇಕಷ್ಟೆ, ಅದೇ ಪರಿಹಾರ, ತುರಿಸ್ಕೊಳ್ಳೋದು ಪರಿಹಾರ ಅಲ್ಲ. ಕಂಡೂತಿವನ್ ಮನಸ್ಸಿಜಂ ವಿಷಹೇತ ಧೀರ. ಒಂದು ಆ ತುರಿಕೆ ಒಂದು ಸೆನ್ಸೇಷನ್ ಏನಿದೆ ಅದು ತಡ್ಕೋಬೇಕು, ಅಥವಾ ಔಷಧ ಹಾಕಿ ಅದನ್ನ ಸರಿ ಮಾಡ್ಬೇಕಷ್ಟೆ. ಅದೇ ಥರ ಈ ಒಂದು ಅನುಭವಿಸಬೇಕು ಅನ್ನೋ ಚಪಲ ಏನಿದೆಯಲ್ಲ, ಆ ಚಪಲವನ್ನು 5 ಕರ್ಮೇಂದ್ರಿಯ 5 ಜ್ಞಾನೇಂದ್ರಿಯದಿಂದ ಸ್ತ್ರೀ ಸುಖ ಇರ್ಬೋದು, ಪುರುಷ ಸುಖ ಇರ್ಬೋದು, ತಿನ್ನಬೇಕು ಅನ್ನೋ ಸುಖ ಇರ್ಬೋದು, ಒಂದು ಬಟ್ಟೆ ಉಟ್ಕೊಂಡಾಗ ಧನ ಸಂಪಾದನೆ ಮಾಡಿದಾಗ ಆಗುವ ಸುಖ ಇರ್ಬೋದು, ಅದೆಲ್ಲವನ್ನೂ ಕೂಡ ಹತೋಟಿಯಲ್ಲಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ತೀರಿಸ್ಕೋತೀನಿ ಅಂತ ಹೋದ್ರೆ ಆಗೋದೇ ಇಲ್ಲ. ಅದನ್ನು ಚೆನ್ನಾಗಿ ಅನುಭವಿಸಿ ಮುಗಿಸ್ತೇನೆ ಅಂತ ಹೇಳಿದ್ರೆ ಆಗೋ ಕೆಲಸ ಅಲ್ಲ. ಇಷ್ಟು ಪ್ರಯತ್ನ ಪಟ್ಟಾಗ ಇಂದ್ರಿಯ ನಿಗ್ರಹ ಆಗ್ಲಿಕ್ಕೆ ಸಾಧ್ಯ. ಅಪಿ ಪಾದಂ ಪಠೇ ನಿತ್ಯಂ ನಚ ನಿರ್ಭಾರತೋ ಭವೇತ್. ಭಾಗವತ ಕೇಳುವಾಗಲೂ ಕೂಡ ಮಹಾಭಾರತ ಶ್ಲೋಕಗಳ ಮೇಲೆ ನೆನಪು ಮಾಡ್ಕೋತಿರ್ಬೇಕಂತ. ಭಾರತ ಇಲ್ಲದೇನೆ ಯಾವತ್ತು ದಿನ ಮಾತ್ರ ಕಳಿಬಾರ್ದಂತ. ಯಯಾತಿ ಏನು ಹೇಳಿದ, ಅವನು ಶುಕ್ರಾಚಾರ್ಯನ ಮಗಳು ದೇವಯಾನಿನ ಮದುವೆ ಮಾಡ್ಕೊಂಡಿದ್ದ. ಆಮೇಲೆ ವೃಷಪರ್ವನ ಮಗಳು ಶರ್ಮಿಷ್ಠೆಯನ್ನು ಕೂಡ ಮದುವೆ ಮಾಡ್ಕೊಳ್ಳೋ ಪ್ರಸಂಗ ಬಂತು. ಅಷ್ಟೆಲ್ಲ ಆದ್ಮೇಲೆ ನಾನಾ ಥರ ಸುಖ ಎಲ್ಲ ಅನುಭವಿಸಿದ ಮೇಲೆ ಅವನಿಗೆ ಮುಪ್ಪು ಬಂತು, ಗೊತ್ತಿದೆ ನಮಗೆ. ಶುಕ್ರಾಚಾರ್ಯ ಶಾಪ ಇತ್ತು. ಅವರನ್ನೇ ಮತ್ತೆ ಬೇಡ್ಕೊಂಡು ಮುಪ್ಪನ್ನು ಕಳ್ಕೊಂಡು ಯೌವನ ಪಡ್ಕೊಂಡ. ಸುಖ ಅನುಭವಿಸಿದ ಮೇಲೆ ಕೊನೆಗೆ ಇನ್ನು ಸುಖ ಅನುಭವಿಸಿ ಸಾಕು ಅಂತ ಕಾಣೋದು ಸಾಧ್ಯವಿಲ್ಲ, ಇದನ್ನು ಬಿಡುವುದೊಂದೇ ಮಾರ್ಗ ಅಂತ ಅವನಿಗೆ ತಿಳಿತು. ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ನಾವು 60-70 ವರ್ಷ ಬದುಕಿ ಸತ್ತು ಹೋಗೋರು. ಪ್ರಾಯ ನಮಗೆ ಈ ಜೀವನದಲ್ಲಿ ಸುಖ ಏನಿದೆ ಅಂತಲೂ ಗೊತ್ತಿದೆ, ಆ ಸುಖ ಎಷ್ಟಿದೆ ಅಂತಲೂ ಗೊತ್ತಿದೆ. ಮತ್ತೆ ದೇವತೆಗಳದು ಋಷಿಗಳದು ಕಥೆಗಳನ್ನ ಓದ್ಬೇಕಲ್ಲ. ಯಾಕೆ ಓದ್ಬೇಕು ಅಂದ್ರೆ, ಎಷ್ಟು ದೊಡ್ಡ ತಪಸ್ಸು ಮಾಡಿದ್ರು ಅಂತ ಮಾತ್ರ ಅಲ್ಲ, ಅವ್ರು ಎಷ್ಟು ಸುಖ ಪಟ್ರು ಅಂತನೂ ಅಷ್ಟು ವರ್ಷ ಸುಖ ಪಡ್ಲಿಕ್ಕೂ ನಮಗೆ ಸಾಧ್ಯ ಆಗೋದಿಲ್ಲ. ಹೇಗೆ ಸುಖ ಪಡ್ತಿದ್ರು ಋಷಿಗಳು ಅಂತಂದ್ರೆ, ಇವತ್ತು ಬೆಳಿಗ್ಗೆ ಸಂಧ್ಯಾವಂದನೆಗೆ ಹೋಗಿದ್ದ, ಅಲ್ಲಿ ಯಾರೋ ಅಪ್ಸರೆ ಕಾಣಿಸಿದ್ಳು, ಮೈ ಮರೆತ, ಎಷ್ಟೋ ವರ್ಷ ಆಗೋಗಿತ್ತು, ಸಾಯಂಕಾಲ ನೆನಪಿಗೆ ಬಂತು, ಮತ್ತೆ ಸಂಧ್ಯಾವಂದನೆ ಮಾಡ್ಬೇಕು, ಸಾಯಂಕಾಲ ಆಗಿದೆ ಅಂತ ಅವನಂದ. ಹಾಗಾದ್ರೆ ಆಗ ಅಪ್ಸರೆ ಅಂದ್ಲು, ಇದು ಕಂಡು ಋಷಿಯ ಕಥೆ, ಬ್ರಹ್ಮಪಾರ ಸ್ತೋತ್ರ ಕೊಟ್ಟಿದ್ದಾನಲ್ಲ ಆ ಋಷಿಯ ಕಥೆ. ಹೌದು, ಬೆಳಿಗ್ಗೆ ಸಂಧ್ಯಾವಂದನೆ ಮಾಡ್ಲಿಕ್ಕೆ ಬಂದಾಗ ನೀವು ನನ್ನ ನೋಡಿದ್ದು ಹೌದು, ಈಗ ಸಾಯಂಕಾಲ ಸಂಧ್ಯಾವಂದನೆ ಸಮಯ ಬಂದಿರೋದು ಹೌದು, ಆದ್ರೆ ಆ ದಿವಸದ್ದಲ್ಲ, ಇನ್ನೂ ಎಷ್ಟೋ ದಿವಸ ವರ್ಷಗಳಗಟ್ಟಲೆ ಆಗೋದು. ಹೀಗೆ ಸಮಯದ ಪರಿವೇಲ್ಯನ ಸುಖ ಅನುಭವಿಸ್ಲಿಕ್ಕೂ ಅವ್ರಿಗೆ ಗೊತ್ತಿರ್ತಿತ್ತು, ಹಾಗೆ ಧ್ಯಾನ ಮಾಡ್ಲಿಕ್ಕೂ ಅವ್ರಿಗೆ ಸಾಧ್ಯ ಆಗ್ತಿತ್ತು. ಅಷ್ಟು ಸುಖ ನಮಗೆ ಅನುಭವಿಸ್ಲಿಕ್ಕೆ ನಮ್ಮ ಶರೀರ ನಮಗೆ ಸಾಥ್ ಕೊಡ್ತದ? ಶರೀರ ಕೋಆಪರೇಟ್ ಮಾಡೋದೇ ಇಲ್ಲ. ಮನುಷ್ಯನ ಶರೀರಕ್ಕಿರುವಂಥ ಇತಿಮಿತಿ ಅದು. ಮನುಷ್ಯನ ಬುದ್ಧಿಗೂ ಅಷ್ಟು ಇತಿಮಿತಿ ಇದೆ, ಶರೀರಕ್ಕೂ ಕೂಡ ಅಷ್ಟು ಇತಿಮಿತಿ ಇದೆ. ಆದ್ರಿಂದ ನಜಾತು ಕಾಮಃ ಕಾಮಾನಾಂ ಉಪಭೋಗೇನ ಶಾಮ್ಯತಿ ಹವಿಷಾ ಕೃಷ್ಣವರ್ತನೇವ ಭೂಯೋ ಭೂಯೋಭಿ ವರ್ಧತೆ. ಯಯಾತಿ ಇದನ್ನ ಮಹಾಭಾರತದಲ್ಲೂ ಹೇಳ್ತಾನೆ, ಭಾಗವತದಲ್ಲೂ 9ನೇ ಸ್ಕಂದದಲ್ಲಿ ಮಾತು ಬಂತು. ಕಾಮವನ್ನು ಅನುಭವಿಸಿ ಮುಗಿಸ್ಲಿಕ್ಕೆ ಸಾಧ್ಯವಿಲ್ಲ. ಏನ್ ಮಾಡ್ಬೇಕು? ಬೆಂಕಿಗೆ ತುಪ್ಪ ಹಾಕಿದಷ್ಟು ಅದು ಉರಿತಾ ಹೋಗ್ತದಲ್ಲ, ಹಾಗೆ ನೀವು ಎಷ್ಟು ಅನುಭವಿಸ್ತೀರೋ ಅಷ್ಟದು ಪ್ರಜ್ವಲಿಸ್ತಾ ಹೋಗ್ತದೆ. ತುಪ್ಪವನ್ನು ಹಾಕುವುದು ಪೂರೈಕೆ ಬಂದ್ ಮಾಡುವುದೊಂದೇ ನಿಮಿತ್ತ, ಅದಕ್ಕೆ ಉಪಾಯ. ಆದ್ರಿಂದ ಇಂದ್ರಿಯಗಳನ್ನ
ನಾವು ಗೆಲ್ಲಬೇಕು ಅಂದರೆ ಆ ಬೆಂಕಿಯನ್ನು ಆರಿಸಬೇಕು ಅಂದರೆ ಅದಕ್ಕೆ ತುಪ್ಪವನ್ನು ಹಾಕುವುದನ್ನು ನಿಲ್ಲಿಸುವುದೊಂದೇ ಮಾರ್ಗ ಅಂತ ಯಾತಿ ಅಲ್ಲಿ ಹೇಳಿದ ಮಾತು. ಹಾಗಾದ್ರೆ ಇಂದ್ರಿಯಗಳನ್ನ ಗೆಲ್ಲಬೇಕು ಅಂತ ಅಷ್ಟೆಲ್ಲ ಕಥೆ ಹೇಳ್ತಿರಲ್ಲ, ಆ ಇಂದ್ರಿಯಗಳಾದ್ರೂ ನಮ್ಮ ಕೈಯಲ್ಲಿದೆಯಾ? ಮನಸ್ಸು ನಮ್ಮ ಕೈಯಲ್ಲಿದೆಯಾ? ಯಾವುದೂ ನಮ್ಮ ಕೈಯಲ್ಲಿಲ್ಲ. ಏನು ಮಾಡಬೇಕು ಅಂತ ನಮಗೆಲ್ಲ ಪ್ರಶ್ನೆ ಬರ್ತಿರ್ತದೆ. ಇಂದ್ರಿಯಗಳು ನಮ್ಮ ಕೈಯಲ್ಲಿಲ್ಲ, ದೇಹ ನಮ್ಮ ಕೈಯಲ್ಲಿಲ್ಲ, ಇನ್ನು ಯಾವುದೂ ನಮ್ಮ ಕೈಯಲ್ಲಿಲ್ಲದೆ ಇದ್ದಾಗ ಜಗತ್ತೇ ನಮ್ಮ ಕೈಯಲ್ಲಿಲ್ವಲ್ಲ, ನಾವು ಅಸ್ವತಂತ್ರರಲ್ಲ. ಯಾಕೆಂದ್ರೆ ಶಾಸ್ತ್ರ ಏನು ಹೇಳಿದೆ ಅಂದರೆ, ನಾವು 3 ಸಂಗತಿಗಳು ನಮ್ಮ ಕಣ್ಣಲ್ಲಿ ಗಮನಿಸ್ಬೇಕು. ಒಂದು ಕಲ್ಲು, ತೀರಾ ಕಲ್ಲಿದೆ, ಆ ಕಲ್ಲಿಗೆ ಜ್ಞಾನವೂ ಇಲ್ಲ, ಸುಖನೂ ಇಲ್ಲ, ದುಃಖನೂ ಇಲ್ಲ, ಏನೂ ಇಲ್ಲ. ಇನ್ನೊಂದು ಕಡೆ ಒಂದು ಗೊಂಬೆ ಇದೆ, ಜಡವಾದ ಗೊಂಬೆ. ಆ ಜಡವಾದ ಗೊಂಬೆಗೆ ಕಣ್ಣು ಇತ್ಯಾದಿ ಇದೆ, ಆದರೆ ಅದಕ್ಕೂ ಜ್ಞಾನ ಇಲ್ಲ. ಇನ್ನೊಂದು ಕಡೆ ನಾವಿದ್ದೇವೆ, ನಮಗೆ ನಮ್ಮ ಶರೀರವೂ ಕೂಡ ಕಲ್ಲಿನಂತೆಯೇ ಜಡನೆ. ಬ್ರಹ್ಮಸೂತ್ರ ಅದನ್ನು ಹಾಗೆ ಹೇಳಿದೆ, ಅಶ್ಮಾದಿವಚ್ಚ ಅಂತ ಹಾಗೆ ಸೂತ್ರ ಹೇಳಿದೆ, ಅದು ಜಡವೇ. ಅಂತೂ ನಾವು ಏನು ಮಾಡಬೇಕು ಅಂತ ಅನ್ಕೋತೀವೋ, ಇಂದ್ರಿಯ ನಿಗ್ರಹವನ್ನು ಮಾಡ್ಕೊಳ್ಳೋದು ಆ ಕಡೆ ಇರಲಿ, ಧನ ಸಂಪಾದನೆ ಮಾಡ್ತೀನಿ ಅಂತ ಹೊರಟ್ರು ಅದಾದ್ರೂ ನಮ್ಮ ಕೈಯಲ್ಲಿದೆಯಾ? ಯಾವುದೂ ನಮ್ಮ ಕೈಯಲ್ಲಿಲ್ಲ. ಬೇಸಿಕಲಿ ಇನ್ಸ್ಟಿಂಕ್ಟಿವ್ಲಿ ಮನುಷ್ಯನನ್ನ, ಗಂಡಸನ್ನ ಎಲ್ಲೋ ಒಂದ್ ಕಡೆ ಸೆಳೀತದೆ, ಹೆಂಗಸನ್ನ ಮತ್ತೊಂದು ಕಡೆ ಎಲ್ಲೋ ಸೆಳೀತದಲ್ಲ, ಅಂತ ಬೇಸಿಕ್ ಇನ್ಸ್ಟಿಂಕ್ಟ್ಸ್ ಆ ಕಡೆ ಇರಲಿ. ಬೆಳಿಗ್ಗೆ ಏಳಬೇಕು ಅನ್ನುವುದು ಕೂಡ ಅಷ್ಟು ಸುಲಭವಾಗಿ ಸಾಧ್ಯ ಆಗೋದಿಲ್ಲ. ಬೆಳಿಗ್ಗೆ ಹೇಳ್ತೀನಿ ನಿಖರವಾದ ಒಂದೇ ಸಮಯಕ್ಕೆ ದಿನಗಳ ಗಟ್ಟಲೆ ಹಾಗೇ ಹೇಳ್ತೀನಿ ಅನ್ನುವುದೇ ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲದೆ ಇದ್ದಾಗ, ಯಾವುದು ಬೇಸಿಕ್ ಇನ್ಸ್ಟಿಂಕ್ಟ್ಸ್ ಇದೆ, ಅಷ್ಟು ಪ್ರಬಲವಾದ ಇನ್ಸ್ಟಿಂಕ್ಟ್ಸ್ ಇದೆ, ಅದನ್ನು ಗೆಲ್ಲಬೇಕು ಅಂತ ಹೇಗೆ ನೀವು ನಿರೀಕ್ಷೆ ಮಾಡ್ತೀರಿ ಅಂತ ಕೇಳಿದರೆ ಪ್ರಶ್ನೆ ತುಂಬ ಮಹತ್ವದ್ದೇ. ಯಾಕಂದ್ರೆ ಯಾರಿಗೆ ಅದನ್ನು ಗೆಲ್ಲಬೇಕು ಅಂತ ಅಪೇಕ್ಷೆ ಇದೆಯೋ ಅವರಿಗೆ ಆ ಪ್ರಶ್ನೆ ಬಂದಿರ್ತದೆ. ಅದನ್ನು ಅರ್ಜುನ ಕೇಳಿದ್ದ, ನಾವು ನೀವು ಕೇಳೋದು ದೊಡ್ಡದಲ್ಲ, ಅರ್ಜುನ ಭಗವದ್ಗೀತೆಯಲ್ಲಿ ಕೇಳಿದಾನೆ. ಏನ್ ಮಾಡೋದು, ಈ ಇಂದ್ರಿಯಗಳನ್ನ ಗೆಲ್ಲೋದು ಹೇಗೆ? ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ. ನಾವು ನೀವು ಮಹಾಬಾಹುಗಳ, ಒಂದು 10-20 ಕಿಲೋ ಜಾಸ್ತಿ ಆದ್ರೆ ನಮ್ಗೆ ಎತ್ತಲಿಕ್ಕಾಗಲ್ಲ ನಮ್ಮ ಕೈಗಳಿಂದ. ಅರ್ಜುನ ಮಹಾಬಾಹು 20,000 kg ತೂಕದ ಗಾಂಡೀವ ಧನಸ್ಸನ್ನು ಎತ್ತಾ ಇದ್ದ. ಅಂಥ ಮಹಾಬಾಹುವಾದ ಅರ್ಜುನನೇ ಹೇಳಿದ್ದೆಲ್ಲ ಸರಿ ಇದೆ, ಮನಸ್ಸನ್ನು ಗೆಲ್ಲಿಕ್ಕಾಗೋದಿಲ್ಲ. ಮನಸ್ಸು ಅಂದ್ರೆ ಇಂದ್ರಿಯ ಎಲ್ಲನೂ ಅಷ್ಟು ಸುಲಭವಾಗಿ ಸಾಧ್ಯ ಇಲ್ಲ. ಮನೋ ದುರ್ನಿಗ್ರಹಂ, ಅದು ಚಲನಶೀಲ ಬೇರೆ. ಆದರೆ ಒಂದೇ ಮಾರ್ಗ, ಅಭ್ಯಾಸ ಏನಂತೆ ಕೌಂತೆಯ ಪ್ರಯತ್ನ ಏನಂತೆ ಗೃಹ್ಯತೆ. ನಿರಂತರವಾದ ಅಭ್ಯಾಸ, ಮತ್ ಮಾಡ್ತಾನೆ ಇರಬೇಕು, ಭಗವಂತನ ಪ್ರಾರ್ಥನೆ ಮಾಡ್ತಾ ಇರಬೇಕು. ಅಲ್ಲಿ ಆ ಶ್ಲೋಕದಲ್ಲಿ ಭಗವಂತನ ಅನುಗ್ರಹ ಅಂತ ಬಂದಿಲ್ಲದೆ ಇರಬಹುದು, ಆದರೆ ನಿತ್ಯ ನಾವು ಈ ಶ್ರವಣ ಮನನ ಧ್ಯಾನ ಅಂತ ಏನು ಬರ್ತದಲ್ಲ, ಧ್ಯಾನವನ್ನು ಅದು ಯಾರೋ ಕೆಲವರು ದೇವತೆಗಳು ಮಾತ್ರ ಮಾಡಬೇಕು, ಋಷಿಗಳು ಮಾತ್ರ ಮಾಡಬೇಕು, ನಾವೆಲ್ಲ ಧ್ಯಾನ ಮಾಡಬಾರ್ದು ಅಂತ ಯಾರೂ ಭಾವಿಸ್ಬೇಕಾಗಿಲ್ಲ. ನಾವ್ಯಾರು ಗಂಟೆಗಟ್ಟಲೆ ಸೌಭರಿ ಋಷಿ ಥರ ನೀರಿನಲ್ಲಿ ಒಳಗೋ ಯಾವುದೋ ಕೋಣೆ ಒಳಗೋ ಕೂತ್ಕೊಂಡು ಪಂಚಾಗ್ನಿ ಮಧ್ಯದಲ್ಲೂ ನಮಗೆ ಧ್ಯಾನ ಮಾಡ್ಲಿಕ್ಕೆ ಆಗದೇ ಇರ್ಬೋದು. ಆದರೆ ಒಂದ್ಸರಿ ಕೂತ್ಕೊಂಡು ನಮಗೆ ಇವತ್ತು ಇಂದ್ರಿಯ ನಿಗ್ರಹ ಮಾಡ್ಕೋಬೇಕಾಗಿದೆ. ಇದಕ್ಕೆ ನಮಗೆ ಭಗವಂತನ ಅನುಗ್ರಹ ಬೇಕು, ಪ್ರಾಣದೇವರ ಅನುಗ್ರಹ ಬೇಕು, ಮತ್ತೆ ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳ ಅನುಗ್ರಹನೂ ಬೇಕು ಅಂತ ಮತ್ತೆ ಅವರನ್ನೇ ಪ್ರಾರ್ಥನೆ ಮಾಡೋದು. ಇಂದ್ರಿಯ ನಿಗ್ರಹ ಪಡೆದು ಯಾರು ಯಶಸ್ವಿಗಳಾಗಿದ್ದಾರೆ ಅವ್ರ ಜೀವನ ಚರಿತ್ರೆಗಳನ್ನು ಮತ್ತೆ ಕೇಳೋದು, ಇದೇ ಅದಕ್ಕೆ ಪರಿಹಾರ. ಅಷ್ಟು ಮಾಡಿದಾಗಲೂ ಕೂಡ ಯಾವತ್ತೋ ಒಂದು ಬಾರಿ ನಾವು ಸೋಲ್ಬಹುದು. ಜೀವನ ಒಂದು ಹಾವು ಏಣಿ ಆಟ ಇದ್ದಾಗೆ ಬೀಳಬಹುದು. ಈ ಜಗತ್ತಿನಲ್ಲಿ ನನ್ನ ಜೀವನವನ್ನು ಹಿಡಿದು, ನನ್ನ ವ್ಯಕ್ತಿತ್ವವನ್ನು ಹಿಡಿದು ಇನ್ನು ಯಾರೇ ವ್ಯಕ್ತಿತ್ವವನ್ನು ಕಂಪೇರ್ ಮಾಡಿ ನೋಡಿದ್ರು ಕೂಡ ಈ ಹಿಂದಿನ ಅನೇಕ ಜನ್ಮಗಳು ಮುಂದಿನ ಅನೇಕ ಜನ್ಮಗಳೆಲ್ಲ ನೋಡಿದರೆ ನಾವೆಂದೂ ಯಾವತ್ತೂ ಕೆಳಗೆ ಬಿದ್ದಿಲ್ಲ ಅಂತ ಹೇಳೋ ಧೈರ್ಯ ನಮಗಿಲ್ಲ. ಯಾವುದೋ ಒಂದು ತಪ್ಪು ನೋಡಿ ಅವ್ರು ಮಾಡಿಬಿಟ್ಟಿದ್ದಾರೆ ಅಂತ ಅವ್ರ ಬೆಟ್ ಮಾಡಿ ತೋರಿಸ್ತೀವಲ್ಲ, ಆ ತಪ್ಪು ನಾನು ಹಿಂದೆ ಮಾಡಿಲ್ಲ, ಮುಂದೆ ನಾನು ಮಾಡೋದಿಲ್ಲ ಅಂತ ಹೇಳೋ ಧೈರ್ಯ ನನಗೂ ಇಲ್ಲ. ಸಾಧನೆ ಮಾರ್ಗದಲ್ಲಿ ಮುಂದೆ ಹೋಗ್ತಾ ಇದೀವಿ, ಯಾವುದೋ ಒಂದು ಎಣ್ಣೆ ಸಿಕ್ತು ಮೇಲೆ ಹೋದ್ವಿ, ಮತ್ತೊಂದು ಯಾವುದೋ ಹಾವು ಕಚ್ಚಿತು ಕೆಳಗೆ ಬಿದ್ದೆವು. ಹಾವು ಅನ್ನೋದು ಶಾಸ್ತ್ರದಲ್ಲಿ ಕಾಮದ ಸಂಕೇತ. ಕಚ್ತದೆ, ಕಚ್ಚಲೆ, ಅದು ಕಚ್ಚಲಿಕ್ಕಾಗೇ ಇರೋದು, ಅದು ಸ್ವಭಾವ. ಅದು ಏಣಿಗಳು ಇದೆಯಲ್ಲ, ಹಾವು ಏಣಿ ಆಟ ಇರೋದು ಯಾಕೆಂದ್ರೆ ಏಣಿ ಹತ್ತಿ ಮೇಲೆ ಹೋಗ್ಲಿಕ್ಕೆ ಇರೋದು. ಬರೀ ಹಾವು ಕಚ್ಕೊಂಡು ಬೀಳ್ಲಿಕ್ಕೆ ಆಗಿದ್ರೆ ಆಟ ಯಾರು ಮಾಡ್ತಿರ್ಲಿಲ್ಲ, ಆಟ ಯಾರು ಆಡ್ತಾನೂ ಇರಲಿಲ್ಲ ಅಲ್ವಾ. ಹಾಗಾಗಿ ಅದು ಇಂದ್ರಿಯ ನಿಗ್ರಹವೇ ಇರಲಿ, ಮತ್ತೊಂದು ಯಾವುದೋ ವಿಷಯ ಇರಲಿ, ಮನುಷ್ಯನಿಗೆ ಅದು ಸಾಧ್ಯ ಇದೆ. ಅನೇಕ ಸರಿ ಮೌಂಟ್ ಎವರೆಸ್ಟಿನ ಕಥೆ ಹೇಳಿದ್ದೇನೆ. ಮೌಂಟ್ ಎವರೆಸ್ಟ್ ಅಲ್ಲಿತ್ತು, ನಾನು ಏರಿದೆ ಅಂತ ಅವನು ಹೇಳಿದ. ಆ ಕಥೆನಂತೂ ಬಹಳ ಸರಿ ಹೇಳಿದ್ದೇನೆ, ಅದನ್ನ ಈಗ ಹೇಳೋದಿಲ್ಲ. ಆದರೆ ಆ ಗೌರಿಶಂಕರ ಶಿಖರವನ್ನು ಏರ್ಲಿಕ್ಕೆ ಹೊರಟಾಗ ವಿಫಲನಾಗಿ ಹಿಂದೆ ಬಂದನಲ್ಲ ಎಡ್ಮಂಡ್ ಹಿಲರಿ, ಆವಾಗ ಅವನು ಹೇಳಿದ ಮಾತೇನಂದ್ರೆ,
ಆಸ್ ಎ ಹ್ಯೂಮನ್ ಬೀಯಿಂಗ್ ಐ ಕ್ಯಾನ್ ಗ್ರೋ, ಬಟ್ ಆಸ್ ಎ ನಾನ್ ಲಿವಿಂಗ್ ಥಿಂಗ್ ಯು ಕ್ಯಾನ್ ನೆವರ್ ಗ್ರೋ. ನಿನಗೆ ಬೆಳವಣಿಗೆ ಇನ್ನು ಮುಂದಿಲ್ಲ, ಬೆಳವಣಿಗೆ ನಿಂತು ಸ್ಟ್ಯಾಗ್ನೆಂಟ್ ಆಗಿಬಿಟ್ಟಿದೆ. ನನಗೆ ಇನ್ನೂ ಬೆಳವಣಿಗೆ ಇದೆ. ಮನುಷ್ಯನ ಮನಸ್ಸಿಗೆ ಮತ್ತು ಮನುಷ್ಯನ ದೇಹಕ್ಕೆ ಇಷ್ಟು ಕೆಪಾಸಿಟಿ ಇದೆಯಲ್ಲ, ಯಾವುದೇ ಸ್ಥಿತಿಗಾದರೂ ಅದು ಹೊಂದ್ಕೋತದೆ. ಅದು ನಾವು ಮಾಡಿ ತೋರಿಸ್ಬೇಕಷ್ಟೆ. ಆಸ್ ಎ ಹ್ಯೂಮನ್ ಬೀಯಿಂಗ್ ಐ ಕ್ಯಾನ್ ಗ್ರೋ ಅಂತಂದರೆ ಬರೀ ಐ ಕ್ಯಾನ್ ಗ್ರೋ ಅಂತ ಅಷ್ಟೇ ಅಲ್ಲ, ಐ ಕ್ಯಾನ್ ಡೂ ಇಟ್. ಇಂದ್ರಿಯ ನಿಗ್ರಹವನ್ನು ಸಂಪಾದನೆ ಮಾಡ್ಕೊಳ್ಳಿಕ್ಕೆ ನಂಗೆ ಸಾಧ್ಯ ಇದೆ. ವಿಳಂಬ ಆಗ್ಬೋದು. ಒಂದು ಎವರೆಸ್ಟ್ ಶಿಖರವನ್ನು ಏರಲಿಕ್ಕೆ ಅಷ್ಟು ಕಷ್ಟ ಆಗ್ತದೆ. ಒಂದು ಯಾವುದಾದ್ರು ಈ ಜಗತ್ತಿನ ಒಂದು ಜಾಬು, ಒಂದು ಪ್ರೊಫೆಷನ್ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಇದೆ, ಅಷ್ಟು ಸುಲಭವಾಗಿ ಆಗ್ತದೆ. ನಮ್ಮ ಇಚ್ಛೆ ತಕ್ಕಂತೆ ಎಲ್ಲನೂ ಆಗ್ತದೆ. ಅದರಂತೆ ಇಂದ್ರಿಯ ನಿಗ್ರಹ ಸಂಪಾದನೆ ಮಾಡುವುದನ್ನು ಜೀವನದಲ್ಲಿ ಪರಮೋಚ್ಚ ಗುರಿ, ಅದು ಪರಮೋಚ್ಚ ಸಾಧನ. ಹಾಗಾಗಿ ಯಾವುದು ಅತಿ ದೊಡ್ಡ ಸಾಧನೆ ಇರ್ತದೋ, ಅತಿ ದೊಡ್ಡ ಸಾಧನೆಗೆ ವಿಘ್ನಗಳು ಜಾಸ್ತಿ. ಸಣ್ಣ ಸಾಧನೆಗೆ 10ನೇ ಕ್ಲಾಸ್ ಪಾಸ್ ಆಗಬೇಕಾದ್ರೆ 7ನೇ ಕ್ಲಾಸ್ ಪಾಸ್ ಆಗಬೇಕಾದ್ರೆ ವಿಘ್ನಗಳು ಕಡಿಮೆ. ಪ್ರಯತ್ನನೂ ಅಥವಾ ಆಗಿನ ಪ್ರಯತ್ನ ಬೇಕು, ಆದರೆ ಆಗಿನ ಕಾಲದಲ್ಲಿ ಅವನ ಬುದ್ಧಿಮತ್ತೆ ಅದು ಕಡಿಮೆ ಇದ್ರೂ ನಡೀತದೆ. ಆದರೆ ಮುಂದಿನ ಪರೀಕ್ಷೆಗಳನ್ನು ಪಾಸ್ ಮಾಡಲಿಕ್ಕೆ ಜಾಸ್ತಿ ಶ್ರಮ ಬೇಕಾಗ್ತದೆ, ಪ್ರಯತ್ನ ಬೇಕಾಗ್ತದೆ, ಹೆಚ್ಚು ಬುದ್ಧಿವಂತಿಕೆ ಬೇಕಾಗ್ತದೆ. ಹಾಗೆ ಶ್ರವಣ ಮನನ ಧ್ಯಾನಗಳಿಗೆ ಬೇಸ್ ಇಂದ್ರಿಯ ನಿಗ್ರಹ, ಅದನ್ನು ಸಂಪಾದನೆ ಮಾಡಲಿಕ್ಕೆ ಹೆಚ್ಚು ಶ್ರಮ ಬೇಕಾಗ್ತದೆ, ಹೆಚ್ಚು ವಿಘ್ನಗಳು ಅಲ್ಲಿದೆ. ಅದೆಲ್ಲವನ್ನು ಕೂಡ ದಾಟಿಯೇ ಮನುಷ್ಯ ಹೋಗಬೇಕಾಗ್ತದೆ. ಆದರೆ ಖಂಡಿತವಾಗಿಯೂ ಅದು ಸಾಧ್ಯ ಇದೆ. ಆ ಮನುಷ್ಯ ಅದಕ್ಕೆ ಸಡ್ಡು ಹೊಡಿಬೇಕು, ಅದಕ್ಕೆ ತಿರುಗಿ ನಿಲ್ಲಬೇಕು ಮನುಷ್ಯ. ಛಾಂದೋಗ್ಯ ಉಪನಿಷತ್ನಲ್ಲಿ ಮಾತಿದೆ, ಇದೊಂದು ಸೈಕೋಥೆರಪಿ ಅದು. ಅದು ಹಿಂದೆ ಈ ಕರೋನಾ ರೋಗ ಇತ್ಯಾದಿಗಳು ಬಂದಾಗ ಹೇಳಿದ್ದೆ. ನಾವೀಗ ಧ್ಯಾನ ಮಾಡ್ತಾ ಕುತ್ಕೊಂಡು ಆ ರೋಗವನ್ನು ನಮ್ಮ ಕಣ್ಣೆದುರು ನಿಲ್ಲಿಸ್ಕೋಬೇಕಂತ. ಸ ಕಿಮ್ಮ ಏತದು ಪ್ರತಿಪಸಿ ಯೋಹಮನೇನ ನಪ್ರೇಶ್ಯಾಮಿ, ಸಂಸ್ಕೃತದ ಮಾತು ಅಲ್ಲಿ ಉಪನಿಷತ್ನಲ್ಲಿರೋದು. ನೀನು ಯಾಕೆ ನಂಗೆ ತೊಂದರೆ ಕೊಡ್ತಿ, ಎಷ್ಟು ತೊಂದರೆ ಕೊಡೋನಿದ್ದೆ? ನಾನೇನು ಸಾಯ್ತೀನಿ ಅಂತ ತಿಳ್ಕೊಂಡಿದ್ದೆ? ನಾನು ಸಾಯಲ್ಲ. ಎಷ್ಟು ತೊಂದರೆ ಕೊಡೋನಿದ್ದಿ ನೀನು? ಏನು ಈ ಜಗತ್ತಿನ ಇಲ್ದವ್ರೆಲ್ಲ ಸಾಯಿಸಿಬಿಡ್ತೀಯಾ ನೀನು? ಕರೋನಾ ಬಂತಾದ್ರೂ ಇಡೀ ಜಗತ್ತಲ್ಲಿ ಏನು ಸಾಯಲಿಲ್ವಲ್ಲ, ಬದುಕಿದ್ದವರೇ ಜಾಸ್ತಿ ಇದ್ದಾರೆ. ಹೌದು, ಕಾಮ ಅನ್ನೋ ರೋಗವನ್ನು ಕಣ್ಣೆದುರು ನಿಲ್ಲಿಸ್ಕೊಳ್ಳೋಣ. ನೀನು ಎಷ್ಟು ತೊಂದರೆ ಕೊಡೋನಿದ್ದೆ? ಆಯ್ತು, ನಾನು ಸೋಲ್ಬಹುದು, ನಾನು ಧರ್ಮದಿಂದ ಚ್ಯುತನಾಗಬಹುದು, ಕೆಲವು ಸರಿ ಅಧರ್ಮನೇ ಮಾಡಿಬಿಡ್ಬಹುದು, ಅನಾಚಾರ ಅತ್ಯಾಚಾರ ವ್ಯಭಿಚಾರಗಳನ್ನೇ ನಾನು ಮಾಡ್ಬೋದು. ಕೊನೆಗೂ ಕೈ ಮೇಲಾಗೋದು ನಿಂದಲ್ಲ ಅಂತ ನಮ್ಮ ಮನಸ್ಸಿಗೆ ನಾವು ಆಟೋ ಸಜೆಷನ್ಗಳು ಕೊಟ್ಕೋತಾ ಹೋಗ್ಬೇಕು. ಈ ಶಾಸ್ತ್ರದಲ್ಲಿದೆ ಈ ಮಾತೆಲ್ಲ. ಕಿಮ್ಮ ಏತದು ಉಪತಪಸಿ, ಅದನ್ನ ರೋಗವನ್ನ ಪರ್ಸಾನಿಫಿಕೇಶನ್ ಮಾಡಿ ಅದಕ್ಕೊಂದು ಮೂರ್ತಿ ರೂಪ ಕೊಟ್ಟು ಕಣ್ಣೆದುರು ನಿಲ್ಸ್ಕೋಬೇಕು ಅಂತ ಇರೋದಲ್ಲಿ. ಯಾಕೆ ನಾವು ತೊಂದರೆ ಕೊಡ್ತಾ ಇದ್ದೀ ನೀನು ಅಂತ ರೋಗಕ್ಕೆ ನಾವು ಹೇಳ್ಬೇಕಾದ ಮಾತು. ಹೌದು, ಛಾಂದೋಗ್ಯ ಇರ್ಲಿ ಅಲ್ಲ. ಛಾಂದೋಗ್ಯ ಹೇಳಿದಂತೆ ಆ ಕಾಮ ಪುರುಷನನ್ನು ನಮ್ಮ ಎದುರು ನಿಲ್ಸ್ಕೊಂಡು ಎಷ್ಟು ಸರಿ ನೀನು ಸೋಲಿಸ್ತೀನಿ ನನ್ನನ್ನ? 100 ಸರಿ ಸೋಲಿಸ್ತೀಯ? 1000 ಸರಿ ಸೋಲಿಸ್ತೀಯ? ಎಷ್ಟು ಸರಿ ಸೋಲಿಸೋನಿದ್ದೆ? ಕೊನೆಗೂ ಒಂದು ಸರಿ ನಿನ್ನ ಕೈ ವಿಫಲ ಆಗಲೇಬೇಕು. 1000 ಸರಿ ನಾನು ಬಿದ್ದಾಗ, 10,000 ಸರಿ ನಾನು ಬಿದ್ದಾಗ, 1,00,000 ಸರಿ ನಾನು ಬಿದ್ದಾಗ ನನಗೇ ಬಿದ್ನಲ್ಲ ಅಂತ ನನಗೇ ದುಃಖ ಆಗಬೇಕು. ನನ್ನನ್ನು ನೋಡಿದವ್ರಿಗೆ, ಇವ್ನು ನನ್ನ ನೋಡಿ ಅವ್ರು ಅಪಹಾಸ್ಯ ಮಾಡಿರ್ಬಹುದು, ಆದರೆ ಒಂದು ಕಾಲದಲ್ಲಿ ನನ್ನ ಕೈ ಮೇಲೆ ಆಗಲೇಬೇಕು. ಅದನ್ನ ನೀ ನನಗೆ ಏನು ತೊಂದರೆ ಕೊಡೋನಿದ್ದೆ ಅಂತ ಅದಕ್ಕೆ ಹೇಳ್ಬೇಕಂತ ನಾವು. ಹಾಗಾಗಿ ಇದು ಎಷ್ಟು ದಿವಸ ಅಂತ ಒಂದು ಪ್ರಶ್ನೆ ಬರ್ತದೆ. ಇದು ಮಾಡಬೇಕು ಅಂತ ಹೇಳಿದ್ರಿ. ನಮ್ದೆಲ್ಲ ನಿರೀಕ್ಷೆ ಹೇಗಂದ್ರೆ, ಇವತ್ತು ಔಷಧ ತಗೊಳ್ಬೇಕು, ನಾಳೆ ಗುಣ ಆಗಬೇಕು ಅಂತ ನಮ್ಮ ನಿರೀಕ್ಷೆ. ಹಾಗಲ್ಲ. ಪಾಪ ಪುರುಷನನ್ನ, ಕಾಮ ಪುರುಷನನ್ನು ನಮ್ಮ ಎದುರಿಗೆ ನಿಲ್ಲಿಸಿ ಅವನಿಗೆ ನಾವು ಸಡ್ಡು ಹೊಡಿಬೇಕು ಅಂತ ಹೇಳಿದೆ ನಾನು. ಸಂಧ್ಯಾವಂದನದಲ್ಲಿ ಮತ್ತೆ ಎಲ್ಲ ಧರ್ಮ ಕಾರ್ಯಗಳಲ್ಲಿ ಪಾಪ ಪುರುಷ ವಿಸರ್ಜನ ಅಂತ ಒಂದಿದೆ. ಅದು ಒಂದು ತುಂಬಾ ಅದ್ಭುತವಾದ ಸೈಕೋಥೆರಪಿ. ಈ ಕಡೆ ಈ ಭಾಗದಲ್ಲಿ ಪಾಪ ಪುರುಷ ಇದ್ದಾನೆ, ಅವನಿಗೆ ಬ್ರಹ್ಮಹತ್ಯೆನೇ ತಲೆ, ಗುರುತಲ್ಪ ಹೋಗೋದೇ ಅವನು ಕಟಿ, ಹೀಗೆಲ್ಲ ಅಲ್ಲಿದೆ. ನಿಮ್ಗೆ ಅದು ಗೊತ್ತು, ಅದನ್ನ ನಾನು ವಿವರಣೆ ಕೊಡೋದಿಲ್ಲ ಈಗ. ಆದರೆ ಅದನ್ನ ವಿತ್ ಇನ್ವಾಲ್ವ್ಮೆಂಟ್ ಮಾಡಿದರೆ ಅದೊಂದು ಒಳ್ಳೆ ಫಲ ಕೊಡ್ತದೆ ಅಂತ. ಅದೊಂದು ಸೈಕೋಥೆರಪಿ ಅಂತ ನಮ್ಗೆ ಗೊತ್ತಿದ್ದು ಮಾಡ್ಬೇಕು ಅಂತ. ಹೇಗೆ ಅಂದರೆ, ಅದನ್ನ ಸುಟ್ಟು ಹಾಕ್ಬೇಕು. ಮೊದಲು ಅಲ್ಲಿಂದ ಹೊರಗೆ ತೊಗೊಂಡ್ಬಂದು ನಮ್ಮ ಎದುರು ನಿಲ್ಲಿಸ್ಬೇಕು, ಅದನ್ನ ಒಣಗಿಸ್ಬೇಕು. ಒಣಗಿಸಿದ ಮೇಲೆ ಅದನ್ನ ಸುಟ್ಟು ಹಾಕ್ಬೇಕು. ಸುಟ್ಟು ಬೂದಿಯನ್ನು ಮೂಗಿನಿಂದ ಹೊರ ಹಾಕ್ಬೇಕು. ಆಮೇಲೆ ಆ ನೆಲ ಎಲ್ಲ ಸ್ವಚ್ಛ ಮಾಡ್ಬೇಕು, ಇಡೀ ಶರೀರವನ್ನೆಲ್ಲ ಸ್ವಚ್ಛ ಮಾಡ್ಬೇಕು. ಇದು ಪ್ರೊಸೆಸ್. ನಾಳೆನೂ ಇದನ್ನೇ ಮಾಡೋದು, ಮತ್ತೆ ನಾಳೆನೂ ಮಾಡ್ಬೇಕು, ನಾಡ್ದು ಮಾಡ್ಬೇಕು. ಈಗ ಇದನ್ನು ಹೇಳ್ತಾ ಇದ್ದಾಗ ಒಬ್ಬರು ವೈದ್ಯರು ನಾನು ಕೇಳಿದ್ರು, ಎಷ್ಟು ದಿವಸ ಇದನ್ನು ಮಾಡೋದು ಅಂತ ವೈದ್ಯರ ಪ್ರಶ್ನೆ. ವೈದ್ಯರಲ್ಲಿ ಕೂತ್ಕೊಂಡು ಹೋದಂಥ ಒಬ್ರು ವೈದ್ಯರು ಕೇಳಿದ್ರು, ಎಷ್ಟು ದಿವಸ ಇದನ್ನು ಮಾಡೋದು? ಹಾಗೆ ಮಾಡ್ತಾನೆ ಇರ್ಬೇಕಂತ. ನಾನು ಕೇಳಿದೆ, ಏನಾದ್ರು ಒಂದು ಎಲ್ಲೋ ಕೈಗೆ ಕಾಲಿಗೆ ಒಂದು ಪೆಟ್ಟಾಗಿದ್ರೆ, ರಕ್ತ ಬರ್ತಾ ಇದ್ರೆ ಅದಕ್ಕೊಂದು ಔಷಧ ಹಚ್ತೀರಿ, 1-2-3 ದಿವಸದಲ್ಲಿ ಗುಣ ಆಗ್ತದೆ. ಶುಗರ್ ಹೊಕ್ಕರೆ ಮೈ ಒಳಗೆ ಏನು ಮಾಡ್ತೀರಿ?
ಸಾಯೋ ತನಕ ಅದನ್ನು ಮಾಡ್ತಾನೆ ಇರಬೇಕಲ್ಲ, ಆ ಟ್ರೀಟ್ಮೆಂಟ್ ಕೊಡ್ತಾನೆ ಇರಬೇಕು. ಅದಕ್ಕೆ ದಿವಸ ಟ್ರೀಟ್ಮೆಂಟ್ ತಗೋತಾನೆ ಇರಬೇಕು. ಔಷಧ ಆದರೂ ತಗೊಳ್ಬೇಕು, ಇನ್ಸುಲಿನ್ ಆದರೂ ತಗೊಳ್ಬೇಕಲ್ಲ. ಹಾಗೆ ಕಾಮಪುರುಷ, ದೋಷ ಪುರುಷ, ಪಾಪ ಪುರುಷ ಇವತ್ತು ಅವ್ನು ಸುಟ್ಟು ಹಾಕಿದ್ದೇವೆ, ಮತ್ತೆ ಬರ್ತಾನ ಅವನ, ಮತ್ತೆ ಸುಟ್ಟು ಹಾಕ್ರಿ, ಬಿಡೋದು ಬೇಡ. ಒಂದು ದಿವಸ ನಮ್ಮದೇ ಕೈ ಮೇಲೆ ಆಗೋದು. ಇದು ನಮ್ಮ ಸಾಧನೆ ಉದ್ದಕ್ಕೂ ನಾವು ಮಾಡ್ತಾನೆ ಇರಬೇಕು. ಈಗ ನಮ್ಗಿನ್ನೂ ಅಪರೋಕ್ಷ ಜ್ಞಾನ ಆಗಿಲ್ಲ, ಈಗೂ ಮಾಡಬೇಕು. ಅಪರೋಕ್ಷ ಜ್ಞಾನ ಆದ್ಮೇಲೂ ಕೂಡ ಕರ್ಮ ಮಾಡಬೇಕು. ಯಾಕೆಂದ್ರೆ ಈ ಕಾರಣಕ್ಕಾಗಿ ಅಪರೋಕ್ಷ ಜ್ಞಾನ ಆದ್ಮೇಲೂ ಕೂಡ ತಪ್ಪು ಹೆಚ್ಚೆ ಇಡೋ ಸಾಧ್ಯತೆ ಇದೆ ಒಮ್ಮೊಮ್ಮೆ. ಅದಕ್ಕೆ ಅವನು ಈ ಸಂದರ್ಭದಲ್ಲಿ, ಆ ಸಂದರ್ಭದಲ್ಲೂ ಕೂಡ ಪಾಪ ಪುರುಷ ವಿಸರ್ಜನೆ, ಈ ತತ್ವನ್ಯಾಸ, ಮಾತುಕನ್ಯಾಸ, ಸಂಧ್ಯಾವಂದನೆ ಇದೆಲ್ಲ ಅವ್ನು ಮಾಡ್ತಾನೆ ಇರಬೇಕು. ಅದರಲ್ಲಿ ಈ ಎಲ್ಲ ಚರ್ಪೆಗಳಿದೆ. ಹಾಗೆ ಅವ್ನು ಮಾಡ್ತಾನೆ ಹೋದಾಗ ಕೊನೆಗೆ ಒಂದು ದಿವಸ ಈ ಬಾಡಿ ಎಷ್ಟೇ ಕ್ರೂರವಾದಂತಹ ರೋಗ ಇರಲಿ, ಎಷ್ಟೇ ಫೇಟಲ್ ಡಯಾಬಿಟಿಸ್ ಇರಲಿ, ನಮ್ಮ ಬಾಡಿ ಹೋದಾಗ ಅದು ಹೋಗ್ಲೇಬೇಕಾ? ಬಾಡಿ ಹೋದ್ಮೇಲೆ ಕೂಡ ನಾನು ಇರ್ತೀನಿ ಅಂತ ಯಾವ್ದಾದ್ರು ಡಯಾಬಿಟಿಸ್ ಹೇಳಲಿಕ್ಕೆ ಸಾಧ್ಯ ಇದೆ? ಅದು ಇನ್ನೊಂದು ಬಾಡಿಗೆ ಹೋಗ್ಬೋದು ಅಷ್ಟೇ. ನಮ್ಮ ಬಾಡಿನೇ ಸುಟ್ಟು ಬೂದಿ ಆದ್ಮೇಲೆ ಯಾವ ಡಯಾಬಿಟಿಸ್ ನಮ್ಗೆ ಏನ್ ಮಾಡೋದು? ಎಷ್ಟೇ ಬಾರ್ಡರ್ ಲೈನ್ ಕ್ರಾಸ್ ಮಾಡಿದ್ರು ಅದು ನಮ್ಗೆ ಏನ್ ಮಾಡೋದು? ಹೌದಾ? ಬಾಡಿನೇ ಹೋದಾಗ ಅದು ಹೋಗ್ಲೇಬೇಕಲ್ಲ. ಹಾಗೆ ಲಿಂಗದೇಹವೇ ಭಗ್ನ ಆದ್ಮೇಲೆ ಯಾವ ಕಾಮಪುರುಷ, ಯಾವ ಪುರುಷ ನಮ್ಗೆ ಏನ್ ಮಾಡೋದಿದೆ? ಆ ಒಂದು ಕಾಲ ಬರ್ತದೆ ಖಂಡಿತ. ಹುಟ್ಟಿದವನಿಗೆ ಸಾವು ಹೇಗೆ ಖಚಿತನೋ ಈ ಬಾಡಿ ಹೇಗೆ ಹೋಗ್ಲೇಬೇಕು, ಹಾಗೆ ಲಿಂಗದೇಹನೂ ಒಂದ್ ದಿವಸ ನಮ್ಗೆ ಹೋಗ್ಲೇಬೇಕು. ರಾಜಸರ ಲಿಂಗದೇಹ ಹೋಗದೆ ಇರಬಹುದು. ಯಾರು ಭಗವಂತನ ಭಕ್ತರಿದ್ದಾರೆ, ಮುಕ್ತಿಯನ್ನು ಪಡೆಯುವವರಿದ್ದಾರೆ, ಅವ್ರು ಖಂಡಿತವಾಗಿಯೂ ಲಿಂಗದೇಹ ಹೋಗಲೇಬೇಕು. ಲಿಂಗದೇಹವೇ ಭಗ್ನ ಆದ್ಮೇಲೆ ಆವಾಗ ಕಾಮ, ಕ್ರೋಧ ಇವೇನ್ ಮಾಡ್ತಾವೆ ನಮ್ಮನ್ನ? ಈ ಥರದ್ದೊಂದು ಭರವಸೆ ನಾವು ಇಟ್ಕೋಬೇಕು. ಆ ಪ್ರಕಾರ ನಿತ್ಯ ಅದನ್ನು ಮಾಡ್ತಾನೆ ಇರಬೇಕು. ಮುಗಿಯೋ ಪ್ರಕ್ರಿಯೆ ಅಲ್ಲ ಅದು. ಮುಗಿಬೇಕಾದ್ದು ಮನುಷ್ಯ ಲಿಂಗದೇಹವನ್ನೆಲ್ಲ ಕಳ್ಕೊಂಡು ಮುಕ್ತನಾದ್ಮೇಲೆ ಮಾತ್ರ. ಅಲ್ಲಿವರೆಗೆ ಈ ಕರ್ಮಗಳನ್ನೆಲ್ಲ ಮಾಡ್ತಾನೆ ಇರಬೇಕು. ಕರ್ಮವು ಅಂತಃಕರಣ ಶುದ್ಧಿಗೆ ಕಾರಣ ಅಂತ ಹೇಳ್ತಾರಲ್ಲ, ಬರೇ ಸಂಧ್ಯಾ ವಂದನೆ, ದೇವ್ರ ಪೂಜೆ, ಏಕಾದಶಿ ಮಾತ್ರ ಅಲ್ಲ. ಈ ಪಾಪ ಪುರುಷ ವಿಸರ್ಜನ ಇವೆಲ್ಲ ಪ್ರಕ್ರಿಯೆಗಳು ಕೂಡ ಅಂತಃಕರಣ ಶುದ್ಧಿಗೆ ಕಾರಣ. ಹಾಗಾದ್ರೆ ಇದೇ ಅಂತ ನಾವು ತಿಳ್ಕೊಂಡ್ರೆ ಒಟ್ಟಾರೆ ಸಂಧ್ಯಾ ವಂದನೆ, ದೇವ್ರ ಪೂಜೆ ಎಲ್ಲವೂ ಅಂತಃಕರಣ ಶುದ್ಧಿಗಾಗಿ ಇರುವುದು. ಅವೆಲ್ಲವೂ ಕೂಡ ಸೈಕೋಥೆರಪಿಗಳೇ. ಬ್ರಹ್ಮಾಕ್ಷರ ಮದಂ ನಿತ್ಯಂ ಯಥಾಸೌ ಪುರುಷೋತ್ತಮ ತಥಾ ರಾಗಾದಯೋ ದೋಷಾ ಪ್ರಯಾಂತು ಪ್ರಶಮಂ ಮಮ. ದೇವ್ರ ಮುಂದೆ ಕೂತ್ಕೊಂಡ್ರೆ ಈ ಬ್ರಹ್ಮ ಅವನು ಶುದ್ಧ ನಿರ್ವಿಕಾರ, ಅದರಂತೆ ಯಥಾಸೌ ಪುರುಷೋತ್ತಮ ಭಗವಂತ ಶುದ್ಧ ನಿರ್ವಿಕಾರ ಅಂತ ನಾವು ಉಪಾಸನೆ ಮಾಡಿದ್ರಿಂದ, ಆ ಸತ್ಯವನ್ನು ಅನುಸಂಧಾನ ಮಾಡ್ಕೊಂಡಿದ್ರಿಂದ ರಾಗಾದಯೋ ದೋಷಾ ಪ್ರಯಾಂತು ಪ್ರಶಮಂ ಮಮ, ನನ್ನ ರಾಗ ಮೊದಲಾದ ದೋಷಗಳೆಲ್ಲ ನಾಶ ಆಗಲಿ. ಸಂಧ್ಯಾ ದೇವ್ರ ಪೂಜೆ ಕೂತ್ಕೊಂಡಾಗ ಆ ಸೈಕೋಥೆರಪಿ ಮಾಡ್ಕೋಬೇಕು. ಇನ್ನೊಂದು, ಬಿಂಬೋಸಿ ಪ್ರತಿಬಿಂಬೋಸ್ಮಿ ತವ ಯದ್ಯಪಿ ಚಾಂತರಂ. ನೀನು ಬಿಂಬ, ನಾನು ಪ್ರತಿಬಿಂಬ. ಇವತ್ತು ಆ ಪ್ರತಿಬಿಂಬಕ್ಕೇನೋ ಕೊಳೆ ಅಂಟಿರಬಹುದು, ಒಂದ್ ದಿವಸ ಪ್ರತಿಬಿಂಬಕ್ಕೆ ಅಂಟಿರೋ ಕೊಳೆ ಹೋಗಲೇಬೇಕಲ್ಲ. ಬಿಂಬದಂತೆ ಅವನು ಕೂಡ ಕಂಗೊಳಿಸಲೇಬೇಕು. ಆ ಒಂದು ಕಾಲನೂ ಬರ್ತದೆ ಅಂತ ಭರವಸೆ ಇಟ್ಕೋಬೇಕು. ಇಂಗ್ಲೀಷಿಂದ ಹೇಳ್ತಾರೆ ಹೇಜನ್ ಅಂದ್ರೆ ಅವಸರ ಮಾಡಿ ಅಂತ. ಅವಸರ ಮಾಡಿ, ಎಲ್ಲರೂ ಅವಸರ ಮಾಡಿ. ಅವಸರ ಮಾಡಿದ್ರು ಹೇಗೆ ಅವಸರ ಮಾಡೋದು ಅಂದ್ರೆ ಸ್ಲೋಲಿ ಅವಸರ ಮಾಡಿ ಅಂತ, ನಿಧಾನವಾಗಿ ಅವಸರ ಮಾಡಿ ಅಂತ. ಅದು ಹೇಗ್ರಿ ನಿಧಾನವಾಗಿ ಅವಸರ ಮಾಡೋದು ಅಂದ್ರೆ? ಹಾಗಲ್ಲ, ಸ್ಟೆಪ್ ಬೈ ಸ್ಟೆಪ್ ಅವಸರ ಮಾಡಿ ಅಂತ ಅರ್ಥ. ಯಾವುದನ್ನು ನೀವು ಸ್ಲೋಲಿ ಏನಾದ್ರೂ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ಬೋದು ಮನುಷ್ಯ. ಇದೊಂದು ದೊಡ್ಡ ಮರವನ್ನು ಕತ್ತರಿಸಿ ಹಾಕ್ಬಿಡ್ಬೋದು 5 ನಿಮಿಷದಲ್ಲಿ. ಆದ್ರೆ ಮರ ಬೆಳಿಲಿಕ್ಕೆ ಮಾತ್ರ ಅನೇಕ ವರ್ಷಗಳೇ ಬೇಕು. ವೆನ್ ರೋಮ್ ಈಸ್ ನಾಟ್ ಬಿಲ್ಟ್ ಇನ್ ಎ ಡೇ. ರೋಮ್ ಒಂದು ದಿವಸದಲ್ಲಿ ಕಟ್ಲಿಕ್ಕೆ ಆಗಿಲ್ಲ ಅಂದಮೇಲೆ ಫಿಸಿಕಲ್ ಸ್ಟ್ರಕ್ಚರ್, ದೊಡ್ಡ ಕಟ್ಟಡದ ಒಂದು ಸಮುದಾಯ ರೋಮ್ ಅಂದ್ರೆ ಬೇರೆ ಏನಲ್ಲ. ರೋಮನ್ನು ಒಂದು ದಿವಸದಲ್ಲಿ ಕಟ್ಲಿಕ್ಕೆ ಆಗಲ್ಲ ಅಂದಮೇಲೆ ನಮ್ಮ ವ್ಯಕ್ತಿತ್ವವನ್ನು ಒಂದು ದಿವಸದಲ್ಲಿ ಕಟ್ಲಿಕ್ಕೆ ಆಗುತ್ತೆ? ವ್ಯಕ್ತಿತ್ವಕ್ಕೆ, ಅದರ ಕ್ಯಾರೆಕ್ಟರ್ಗೆ ಅದಕ್ಕಷ್ಟು ಬೆಲೆ ಇದೆ. ಕ್ರಮವಾಗಿ ಅದು ಮೇಲೆ ಬರಬೇಕಾದದ್ದು. ಅನೇಕ ಥರದ ಜೀವನಗಳೆಲ್ಲ ಮನುಷ್ಯ ಹಾದು ಬಂದಿರ್ತಾನೆ. ಅನೇಕ ಜೀನ್ಸ್ಗಳು ಅವನ ಶರೀರದಲ್ಲಿ ಕೆಲಸ ಮಾಡ್ತಾ ಇರ್ತವೆ. ಸುತ್ತಮುತ್ತಲಿನ ಪರಿಸರಗಳು ಅವನು ನೋಡಿದ್ದು ಕೇಳಿದ್ದೆಲ್ಲ ಅವನ ಮನುಷ್ಯನಲ್ಲಿ ಕೆಲಸ ಮಾಡ್ತಾ ಇರ್ತದೆ. ಹಾಗೆಲ್ಲ ಇರುವಾಗ ಒಂದೇ ದಿವಸದಲ್ಲಿ ಪರಿಶುದ್ಧವಾದ ಕ್ಯಾರೆಕ್ಟರ್ನಿಂದ ಕೂಡಿದ ವ್ಯಕ್ತಿತ್ವವನ್ನು ನಾವು ಕಟ್ಕೊಂಡು ಬಿಡ್ತೇವೆ ಅಂದ್ರೆ ಅದಾಗೋದಿಲ್ಲ. ಮನುಷ್ಯರು ಬೇರೆ, ಕ್ರಮವಾಗಿ ಆಗ್ಬೇಕಾದದ್ದು ಅದು. ಅದಕ್ಕಾಗಿ ಆ ಕ್ರಮವಾಗಿ ಅದನ್ನ ಆಗೋ ತನಕನೂ ಬಿಡುವಂತನೇ ಇಲ್ಲ. ಇದನ್ನೇ ಮತ್ತೆ ಶಾಸ್ತ್ರಗಳು ತೋರಿಸಿವೆ. ಅನೇಕ ಜನ ಋಷಿಗಳು, ದೇವತೆಗಳು ಕೂಡ ಪ್ರಾರಬ್ಧ ಕರ್ಮದ ವಶದಿಂದಾಗಿ, ಪ್ರಾರಬ್ಧ ಕರ್ಮದಿಂದ ಬಂದಿರುವಂತಹ ಒಂದು ಹಂಬಲ, ಕಾಮದ ಒಂದು ಸಣ್ಣ ಸೆಳೆತ, ಅದ್ರ ಮೂಲಕವಾಗಿ ಅವರು ಬಲಿಯಾಗಿದ್ದಾರೆ. ಅದಕ್ಕೆ ಆ ಬಲಿ ಆದರೂ ಕೂಡ ಅವರೇನು ಹಿಂಜರಿಲಿಲ್ಲ. ಮತ್ತೆ ಶಾಸ್ತ್ರ ಅದನ್ನು ಹೇಳಿದೆ, ಅಪಿಚೇತ್ ಸುದುರಾಚಾರ ಭಜತೆ ಮಾಂ ಅನನ್ಯ ಭಾಕ್ ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಸಿತೋ ಹಿ ಸಹ. ಎಷ್ಟೇ ದುರಾಚಾರ ಇರಬಹುದು, ಬೇಸಿಕಲಿ ಭಕ್ತ ಆಗಿದ್ರೆ ಆ ದುರಾಚಾರವನ್ನೆಲ್ಲ ತೊಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ದುರಾಚಾರವನ್ನು ತೊಳ್ಕೊತಾನೆ, ಕ್ರಮವಾಗಿ ತೊಳ್ಕೊತಾನೆ. ಕ್ರಮವಾಗಿ ತೊಳ್ಕೊಂಡು ಆ ಮೇಲಿನ ಲೆವೆಲ್ಗೆ ಹೋಗ್ತಾನೆ.
ಬೇಸಿಕಲಿ ಭಕ್ತ ಆಗಿರುವುದು ಮುಖ್ಯ. ಅದರಿಂದ ಕ್ರಮವಾಗಿ ಅದನ್ನೆಲ್ಲ ಮಾಡ್ತಾ ಹೋಗಬೇಕು. ಗಚ್ಚತ್ ಪಿಪೀಲಿಕಾಯಾತಿ ಯೋಜನಾನಾಂ ಶತಾನ್ಯಪಿ ಅಗಚ್ಚನ್ ವೈನತೇಯೋಪಿ ಪದಮೇಕಂ ನ ಗಚ್ಚತಿ ಅಂತ ಒಂದು ಸುಭಾಷಿತ ಸಂಸ್ಕೃತದಲ್ಲಿ. ಅದನ್ನೆಲ್ಲ ನಾವು ನಮ್ಮ ಜೀವನಕ್ಕೆ ಅಳವಡಿಸ್ಕೋಬೇಕು. ಹೇಗೆಂದ್ರೆ, ಗಚ್ಚತ್ ಪಿಪೀಲಿಕ, ಒಂದು ಇರುವೆ ಹೋಗ್ತಾ ಇದೆ. ಹೇಗೆಂದ್ರೆ ಹೋಗ್ತಾನೇ ಇದ್ರೆ ಬೈಲುಗಳ ಗಟ್ಟಲೆ ದೂರ ಹೋಗಿ ಮುಗಿಸ್ತದ ಅದು. ಅಗಚ್ಚನ್, ಒಂದು ಗರುಡ ಇದೆ, ನಾನು ಗರುಡ ಅಂತ ಇದು ಅಲ್ಲೇ ಕೂತ್ಕೊಂಡು ಹೇಳ್ಕೊತಾ ಕೂತಿತ್ತು. ನಾನು ಗರುಡ, ನಾನು ಗರುಡ ಅನುಸಂಧಾನ ಮಾಡ್ತಾ ಇದೆ. ನಾನು ಪ್ರತಿಬಿಂಬ, ನಾನು ಪ್ರತಿಬಿಂಬ, ಅಹಂ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮಾಸ್ಮಿ ಅಂತ ಅನುಸಂಧಾನ ಮಾಡ್ತಾನೇ ಇದ್ದಾನೆ. ಒಂದು ಹೆಜ್ಜೆನೂ ಮುಂದಿಡಲಿಲ್ಲ, ಅಲ್ಲೇ ಕೂತಿರ್ತಾನೆ. ಇರುವೆ ಕ್ರಮವಾಗಿ ಹೆಜ್ಜೆ ಇಟ್ಟಿದ್ದಕ್ಕೇ ಅದು ಒಂದು ದಿವಸ ಆ ಹಂತಕ್ಕೆ ಹೋಗಿ ಮುಟ್ಟೋದು. ಇರುವೆ ಗರುಡ ಅಂತ ಉದಾಹರಣೆ ಕೊಡುವುದೇನಿದೆಯಲ್ಲ, ಶಾಸ್ತ್ರ ಭಾಗವತದ 11ನೇ 10ನೇ ಸ್ಕಂದದಲ್ಲಿ ದೇವತೆಗಳನ್ನ ಗಿಳಿಗಳು ಅಂತನೂ, ಋಷಿಗಳನ್ನ ಪಾರಿವಾಳ ಅಂತನೂ, ಮತ್ತು ಮನುಷ್ಯರನ್ನ ಹಂಸ ಅಂತನೂ, ಹೀಗೆ ಬೇರೆ ಬೇರೆ ಹೆಸರಿನಿಂದ ನನಗದೀಗ ನೆನಪಿಗೆ ಬರ್ತಿಲ್ಲ. ಪ್ರಾಯ ದೇವತೆಗಳನ್ನೇ ಹಂಸ ಅಂತ ಹೇಳಿದ್ದಿರಬೇಕು, ಮನುಷ್ಯರನ್ನ ಗಿಣಿ ಅಂತ ಹೇಳಿದ್ದಿರಬೇಕು, ದುಷ್ಟರನ್ನ ಕಾಗೆಗಳು, ದುಷ್ಟ ಚೇತನರನ್ನ ಕಾಗೆಗಳು ಅಂತಲೂ ಬೇರೆ ಬೇರೆ ಶಬ್ದಗಳಿಂದ ವ್ಯವಹರಿಸಿದೆ. ಹಾಗೆ ನಾವು ಹಂಸ ಅಲ್ಲದೆ ಇರಬಹುದು. ಅಂತೂ ಒಂದು ಪಕ್ಷಿ, ಯಾವುದೋ ಒಂದು ಪಕ್ಷಿ ಹಾರ್ಲಿಕ್ಕೆ 2 ರೆಕ್ಕೆ ಇದೆ. ನಭಃ ಪತಂತಿ ಆತ್ಮಸಮಂ ಪತತ್ರಿಣಃ ಅಂತ ಇದೇ ಭಾಗವತವೇ ಹೇಳ್ತದೆ. ಪ್ರತಿಯೊಂದು ಪಕ್ಷಿಯೂ ಕೂಡ ತನಗೆಷ್ಟು ಸಾಧ್ಯವೋ ಅಷ್ಟು ಹಾರೇ ಹಾರ್ತದೆ. ಗರುಡದಷ್ಟು, ಹದ್ದಿನಷ್ಟು, ರಣಹದ್ದಿನಷ್ಟು ನಮ್ಗೆ ಹಾರ್ಲಿಕ್ಕೆ ಆಗದೆ ಇರ್ಬೋದು. ಒಂದು ಗುಬ್ಬಚ್ಚಿ ಆದರೂ ಕೂಡ ಹಾರ್ತದೆ. ಎಷ್ಟು ಒಂದು ಹಾರೋದಂತ ಒಂದು ನಿಶ್ಚಿತ. ಹಾರದೇ ಇರುವುದಕ್ಕಿಂತ ಹಾರೋದು ಒಳ್ಳೆಯದು. ಜಾಸ್ತಿ ಹಾರೋದಕ್ಕಿಂತ ಕಡಿಮೆ ಹಾರೋದು ಕಡಿಮೆ ಇರ್ಬೋದು. ಆದರೆ ಹಾರ್ತಿದೆ, ಹಾರುವಿಕೆ ನಾವು ಬರ್ತದೆ ಅಂತ ಇರೋದು ಹೆಚ್ಚು ಮುಖ್ಯ. ಅದರಿಂದ ಒಂದು ಪ್ರಯತ್ನವನ್ನು ಮಾಡ್ತಾನೆ ಇರಬೇಕು. ಅದಕ್ಕಾಗಿ ಈ ದೃಷ್ಟಾಂತಗಳೆಲ್ಲ ಶಾಸ್ತ್ರದಲ್ಲಿ ಕೊಟ್ಟಿರ್ತಾರೆ. ಅಲ್ಲಿಗೆ 141ನೇ ಶ್ಲೋಕದ ವಿವರದೊಂದಿಗೆ ಈ ಭಾಗ ಸಮಾಪ್ತವಾಗಿದೆ.